ಏನು ಮಾಡ್ತಾ ಇದ್ದೀರಾ? ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ರೆಸಿಪಿ ಹೇಳಲಾ? ಇದು ಮ್ಯಾಂಗೋ ಬಂದು ಊರಿಂದ ತೊಗೊಂಬಂದಿದ್ದು, ನಮ್ಮ ಮರದ್ದೇನೆ. ಸೊ ಹೆಲ್ದಿಯಾಗಿ ಐಸ್ ಕ್ರೀಮ್ ಮಾಡೋಣ ಅಂತ ಪಾಪುಗೆ. ಆಚೆದೇನೋ ಐಸ್ ಕ್ರೀಮ್ ಕೊಡಿಸಲ್ಲ ನಾವು, ಇಲ್ಲೇ ಮಾಡೋಣ ಹೆಲ್ದಿಯಾಗಿ. ನಿಮಗೆ ರೆಸಿಪೀಸ್ ಎಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂದರೆ, ಇದು ಮಿಲ್ಕ್ ಮೇಡು ಮತ್ತು ಸಕ್ಕರೆ ಹಾಕ್ತಾರೆ, ಬಟ್ ನಾನು ಸಕ್ಕರೆ ಹಾಕಲ್ಲ. ಜಾಗ್ರಿ ಮತ್ತು ಮಿಲ್ಕ್ ಪೌಡರ್. ಸಾರಿ, ಇದು ಮಿಲ್ಕ್ ಮೇಡು, ಇದು ಮಿಲ್ಕ್ ಪೌಡರು. ಕಂಪ್ಲೇ ಪಾಪು ಐಸ್ ಕ್ರೀಮ್ ಅಂತ ಕೇಳ್ತಾನೆ ಇದ್ಲು. ಸ್ವಲ್ಪ ಸಾಕು. ಆಮೇಲೆ ಸ್ವಲ್ಪ ಜಾಗ್ರಿ ಸಾಕು, ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ. ಅಯ್ಯೋ ಸೊನ ಪಳ್ಳು ತಾಂಬ್ರೆ. ಇದರಲ್ಲೇ ಸ್ವೀಟ್ಸ್ ಇರುತ್ತೆ, ಸೊ ಜಾಸ್ತಿ ಶುಗರು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಯಾರಿಗೆ ಬೆಲ್ಲ ಇಷ್ಟ ಆಗಲ್ಲ ಅವರು ಶುಗರ್ ಹಾಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳೋಣ ಅಷ್ಟೇ. ಇದು ಕಥೆ ಕನ್ಸಿಸ್ಟೆನ್ಸಿ ಬರಬೇಕಿದು ಅಷ್ಟೇ. ಖಾಲಿ ಸಿಗದೆ ಕಿಂಚ ಖಾಲಿ ಖಾಲಿ. ಇವಾಗ ಇದನ್ನು ಫ್ರೀಝರಲ್ಲಿ ಇಡೋಣ. ಒಂದು 7 hours, 6 to 7 hours ಇಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಆಮೇಲೆ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ಇದಕ್ಕೆ ಬೇಕಾಗಿರೋದು ಮಿಲ್ಕ್ ಪೌಡರ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಮಿಲ್ಕ್ ಪೌಡರ್ ಮತ್ತು ಸ್ವಲ್ಪ ಮಿಲ್ಕ್ ಮೇಡು. ಆಮೇಲೆ ನಾನು ಶುಗರ್ ಯೂಸ್ ಮಾಡಲ್ಲ, ಸೊ ನಾನು ಜಾಗ್ರಿ ಯೂಸ್ ಮಾಡ್ತೀನಿ. ಜಾಗ್ರಿ ಇಷ್ಟನ್ನು ಹಾಕಿ, ನಾನು ಎಷ್ಟು ಮ್ಯಾಂಗೋ ಹಾಕಿದೆ ಅಂದರೆ, ಚಿಕ್ಕ ಮ್ಯಾಂಗೋ ಬಂದು ಅದು ಊರಿಂದ ತಂದಿದ್ದು ಚಿಕ್ಕ ಮ್ಯಾಂಗೋ ಬಂದು ಒಂದು 5 ಹಾಕಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು. ನೋಡೋಣ ಎಷ್ಟು ಹೆಂಗೆ ಬರುತ್ತೆ ಟೇಸ್ಟ್ ಅಂತ. ನಾನು ಮುಂಚೆ ಒಂದು ಸಲ ಮಾಡಿದ್ದೆ, ಬಟ್ ಈ ಸೀಸನಲ್ಲಿ ಇವಾಗಲೇ ಫಸ್ಟ್ ಮಾಡ್ತಾ ಇರೋದು. ಅದು ಪಾಪುಗೋಸ್ಕರ. ಪಾಪು ಐಸ್ ಕ್ರೀಮ್ ಅಂತ ಕೇಳ್ತಾಳೆ, ಸೊ ಅವಳಿಗೆ ಆಚೆ ಏನೂ ತಿನ್ಸಲ್ಲ, ಅದಕ್ಕೆ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಓಕೆ, ನೋಡೋಣ 7 hours ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ತುಂಬ
ಸ್ವಲ್ಪ ಸ್ವಲ್ಪ ನೇರಳೆ ಹಣ್ಣಿದೆ, ಇದನ್ನು ಉಪ್ಪು ಖಾರ ಹಾಕಿಟ್ಬಿಟ್ರೆ ಆಮೇಲೆ ತಿನ್ಬೋದು, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ. ಎಲ್ಲ ಚೆನ್ನಾಗಿಲ್ಲ. ಇವಾಗ ಇದಕ್ಕೆ ಖಾರದ ಪುಡಿ ಸ್ವಲ್ಪ ಈ ಥರ ಮಾಡಿಟ್ರೆ ಅದು ಮ್ಯಾರಿನೇಟ್ ಆದಾಗ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಉಪ್ಪು ಸ್ವಲ್ಪ ಹಾಕೋಣ. ಫೋರ್ಕಲ್ಲಿ ನೀಟಾಗಿ ಕಲಿಸ್ಕೊಡೋಣ. ಶಿಟ್, ಬಂದೇ ಬಿಟ್ರು ಇವರು. ಏನಮ್ಮ ಅದು? ಕಣಚ. ಓಕೆ, ಇದನ್ನು ಕಲಿಸಿ ಕ್ಲೋಸ್ ಮಾಡಿ ಇಟ್ಬಿಡ. ಏನಮ್ಮ ಮಹಿ ಏನು ಕೊಡೋದಿರ್ತದು? ಕೆಂಕುಡು ಪಳ್ಳಿದು ಕುಣ್ದಿನೇ ಪಡಿಸ್ಕೊಂಡಿದ್ದೀನಿ. ಯಾರು ಕೊಟ್ರಮ್ಮ ಹಲಸಿನ ಹಣ್ಣು? ಅಜ್ಜಿ ಕೊಟ್ರಾ? ಥ್ಯಾಂಕ್ ಯು ಹೇಳಿದ್ರ ಅಜ್ಜಿಗೆ ನೀವು? ವೆರಿ ಗುಡ್. ಅಮ್ಮಗೆ ಪಣಸು, ಅಮ್ಮಗೆ ಸ್ವಲ್ಪ ಪ್ಲೀಸ್ ಮಾಮು ಕುಡಿ. ಥ್ಯಾಂಕ್ ಯು, ಐ ಲವ್ ಯು. ಅಮ್ಮ ಕೊಡಿ ಅಮ್ಮಗೆ. ಇವರು ಲಾಲಿಪಾಪು ಮತ್ತು 1/2 kg ಚಿಕನ್ ತೊಗೊಂಬಂದಿದ್ದಾರೆ. ಸೊ ಅದನ್ನು ನೀಟಾಗಿ ವಾಶ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಫಸ್ಟ್ ನಾನು ಚಿಕನ್ ಲೆಗ್ ಪೀಸ್ನ ಈ ಥರ ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾರಿ, ಅವಾಗ ಇದು ಚಿಕನ್ ಲೆಗ್ ಪೀಸು 5 ತೊಗೊಂಬಂದಿದ್ದಾರೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆಗಳೈತೆ, ಉಪ್ಪು ಮತ್ತು ಸ್ವಲ್ಪ ಶೆಜ್ವಾನ್ ಸಾಸು, ಸ್ವಲ್ಪ ಸೋಯಾ ಸಾಸ್ ತೊಗೊಂಡಿದ್ದೀನಿ, ಮತ್ತು ಲೆಮನ್ ತೊಗೊಂಡಿದ್ದೀನಿ. ಸೊ ಇವಾಗ ಇಷ್ಟನ್ನು ನಾವು ಆ್ಯಡ್ ಮಾಡಬೇಕು. ಫಸ್ಟು ನಾನು ಇದರಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಎಷ್ಟು ಬೇಕಷ್ಟು ಮ್ಯಾರಿನೇಟ್ ಮಾಡೋದಕ್ಕೆ. ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ. ಮತ್ತು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಆಯಿತಾ? ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲೆ ಪುಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ ಚೂರು.
ಹಾಕೋತಾ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಸ್ವಲ್ಪ ಸೆಜ್ವಾನ್ ಸಾಸ್ ಹಾಕೋತಾ ಇದ್ದೀನಿ, ಸ್ವಲ್ಪ ಸೋಯಾ ಸಾಸ್ ಹಾಕೋತಾ ಇದ್ದೀನಿ, ಸಾಕು. ಫೈನಲ್ ಆಗಿ ಲೆಮನ್ನು. ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಮ್ಯಾರಿನೇಟ್ ಮಾಡಿದ್ದೀನಿ. ಅದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ನಾವು ಚಿಕನ್ ಇತ್ತಲ್ಲ, ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಇದು ನಾನು ಮಾಡುತ್ತಾ ಇರೋದು ಪೆಪ್ಪರ್ ಚಿಕನ್. ಬಿಸಿ ಆದಮೇಲೆ ಫಸ್ಟ್ ಆನಿಯನ್ ಮತ್ತು ಆಯಿಲು, ಹಸಿಮೆಣಸಿಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ತರಿಸ್ಕೊಂಡಿದ್ದೆ. ಪೆಪ್ಪರ್ ಇರಲಿಲ್ಲ, ಪೆಪ್ಪರು ಟೊಮ್ಯಾಟೊ ಎಲ್ಲ ಆರ್ಡ್ರ್ ಮಾಡಿಕೊಂಡೆ. ಸೊ ಪೆಪ್ಪರ್ನ ಏನು ಮಾಡಬೇಕು ಅಂತಂದರೆ, ಫಸ್ಟು ನಾವು ಒಂದು ಪ್ಯಾನಲ್ಲಿ ಪೆಪ್ಪರು ಮತ್ತು ಒಂದೇ ಒಂದು ಏಲಕ್ಕಿ, 2 ಲವಂಗ, ಒಂದು ಚಿಕ್ಕದು ಚಕ್ಕೆ ಹಾಕ್ಕೊಂಡು ಅದನ್ನು ಫುಲ್ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ಆನಿಯನ್ನು ಚೆನ್ನಾಗಿ ಆನಿಯನ್ ಬಂದು ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಒಂದು 6ರಿಂದ 7 ಗೋಡಂಬಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದಾದಮೇಲೆ ಇದಕ್ಕೆ ಆನಿಯನ್ ಚೆನ್ನಾಗಿ ಬೆಂದಮೇಲೆ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಚೆನ್ನಾಗಿ ಬೇಯೋ ತನಕ ಅದನ್ನು ಇದು ಮಾಡ್ಕೋಬೇಕು. ಅದಾದಮೇಲೆ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ವ ಲೆಗ್ ಪೀಸ್ನ ನಾನು ಏರ್ ಫ್ರೈಯರಲ್ಲಿ ಇದು ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದೆ, ನಾನು ಆಯಿಲ್ ಸ್ವಲ್ಪನೂ ಹಾಕಿಲ್ಲ, ಹಂಗೆ ಮಾಡಿದೆ. ಹೆಂಗೆ ಬರುತ್ತೆ ನೋಡೋಣ ಅಂತ. ತುಂಬ ಸಖತ್ತಾಗಿ ಬಂತು ಟೇಸ್ಟ್ ಮಾತ್ರ. ಇದು ನಾನು 200 ಡಿಗ್ರಿ ಸೆಲ್ಸಿಯಸ್ ಇದರಲ್ಲಿ 20 ಮಿನಿಟ್ಸ್ ತನಕ, ಅಲ್ಲೇ ಆಪ್ಷನ್ ಇದೆ. ಸೊ ಲಾಲಿಪಾಪ್ದು ಲೆಗ್ ಪೀಸ್ದು ಆಪ್ಷನ್ ಅಲ್ಲೇ ಇರೋದ್ರಿಂದ ಸೊ ಅದನ್ನೇ ಕೊಟ್ಟೆ. ಅದು ನಾನು 180 ಡಿಗ್ರಿಗೆ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ 200 ಡಿಗ್ರಿನೇ ಕೊಟ್ಟೆ 20 ಮಿನಿಟ್ಸ್ ತನಕ. ಇದು ಚೆನ್ನಾಗಾಗಿದೆ. ನಾನು ಚಿಕನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಇವಾಗಲೇ ಹಾಕ್ಕೊಬೇಕು. ಆವಾಗ ಅದು ಚಿಕನ್ಗೆ ಚೆನ್ನಾಗಿ ಅದು ಉಪ್ಪು ಮಿಕ್ಸಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಮಾಡಿಕೊಂಡು ನಾನು ಇದು ಪೆಪ್ಪರು ಅದೆಲ್ಲ ಇತ್ತಲ್ಲ, ಅದನ್ನು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಅದನ್ನು ಪೌಡ್ರ್ ಮಾಡ್ಕೊಬೇಕು, ನುಣ್ಣಗೆ ರುಬ್ಕೋಬೇಕು. ಅದಕ್ಕೆ ನಾನು ಏನೇನು ಹಾಕ್ತಾಯಿದ್ದೀನಿ ಅಂತಂದರೆ, ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದು ಸ್ವಲ್ಪ ಗಟ್ಟಿ ಇದ್ದಿದ್ದರಿಂದ ಮತ್ತೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ, ಚಿಕನ್ ಬಂದು ಒಂದು 50% ಬೆಂದಿರುತ್ತೆ. 50 to 60% ಬೆಂದಿರೋ ಆ ಟೈಮಲ್ಲಿ ಬಂದು ಅದನ್ನು ಆ್ಯಡ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನು ಒಂದೇ ಸಲ ಹಾಕ್ಬಿಟ್ಟೆ. ಇಲ್ಲಿ ನಾನು ಇದಕ್ಕೆ ಯಾವುದೇ ಚಿಲ್ಲಿ ಪೌಡರ್ ಯೂಸ್ ಮಾಡಿಲ್ಲ. ಅದೊಂದೇ ಪೆಪ್ಪರು ಮತ್ತು 2 ಹಸಿಮೆಣಸಿಕಾಯಿ ಹಾಕಿದ್ನಲ್ಲ, ಅದರಲ್ಲೇ ಇದು ಬೇಯ್ತಾ ಇದೆ. ಟೇಸ್ಟ್ ಹೆಂಗಿದೆ ಅಂತ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಸ್ವಲ್ಪನಾದರೂ ಆಯಿಲ್ ಹಾಕಬೇಕಿತ್ತು, ನಾನು ಆಯಿಲ್ ಹಾಕಿಲ್ಲ, ಹಂಗೆ ಮಾಡಿಬಿಟ್ಟೆ. ನೋಡೋಣ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. Good. I don't like this. ಕೂಡ
ಸೂಪರ್, ಸಖತ್ತಾಗಿದೆ. ಐಸ್ ಕ್ರೀಮ್ ಇನ್ನೂ ಆಗಿಲ್ಲ, ಆಗಲೇ ಅರ್ಧ ಖಾಲಿ. ನೋ ನೋ ನೋ, ಇನ್ನೂ ಆಗಿಲ್ಲ, ಆಗಲೇ ಖಾಲಿ. ಅಮ್ಮ ಹಾಲು ಚೂ. खान किमचा के दिन का खो 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 कदरा किमचा के दिन किमचा हाथ इतनी दे काळ किमचा किमचा दे काळ ಹೇಗಿದೆ? ಸೂಪರ್. ಕಿಮ್ಚ ಸೋನು ಸೂಪರ್. ತುಂಬ 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 ಸೂಪರ್ ಆಗಿದೆ. ಹುಡುಗಿ ಬಬ್ಲೂರು. ಥ್ಯಾಂಕ್ ಯು. Dottore Vegris from spoon par. ಕೂಲ್ಡ್ಗೆ ಸಮ ಇಲ್ಲಪ್ಪ. ಇದು ಪ್ಯಾನ್ ಕೇಕ್ ಪಾಪುಗೆ ಪ್ಯಾನ್ ಕೇಕ್ ಮಾಡ್ತೀನಿ. ಸ್ವಲ್ಪ ಆಗಬೇಕು, ಇದಾದ್ಮೇಲೆ ಚೆನ್ನಾಗಿ ಬರ್ತದೆ ಅಂತ ಅನ್ಕೊಂಡಿದ್ದೀನಿ. ಯಾವಾಗಲೂ ತಿನ್ನಿಸ್ತೀನಿ. ನಮಗೆ ಮಧ್ಯಾಹ್ನ ಮಾಡಿರೋ ನಾನ್ ವೆಜ್ ಇದೆ, ಸೊ ಅಡುಗೆ ಮಾಡಲ್ಲ. ಮಧ್ಯಾಹ್ನ ಹಾಕಿದ್ದೆ ಅಡುಗೆ.